ಅಕ್ಕ ಆ ಪತ್ರ ಕೊಡ್ತೀರಾ? ಅದ್ರಲ್ಲಿ ಏನಿದೆ ಅಂತ ಒಂದೇ ಒಂದ್ಸಲ ಓದ್ಬಿಡ್ತೀನಿ. ನಿನಗೆ ಯಾಕೆ ಇಷ್ಟು ಬೇಗ ಪ್ರೇಮ ಪತ್ರ? ರೆಕ್ಕೆ ಬಂದಿರೋ ಗಿಣಿಗೆ ಚೇಪಿ ಕೈ ಮೇಲೆ ಆಸೆ ಇರಲ್ವಾ? ಅಯ್ಯೋ ಕೊಡಿಯತ್ಗೆ ಇಲ್ಲಿ. ಇದು ಒಂದು ಪ್ರೇಮ ಪತ್ರನ? ಪ್ರೇಮ ಪತ್ರ ಅಂದ್ರೆ ಒಂದು ಚೂರು ಕಾಮನೇ ಇಲ್ಲ. ಅಂದ್ರೆ ಕಾಮ ಫುಲ್ ಸ್ಟಾಪ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ. ಹಾಗನ್ನು ನಂಗಂತೂ ಟೆನ್ಷನ್ ಆಗ್ಬಿಟ್ಟಿತ್ತಪ್ಪ. ನಾನ್ಸೆನ್ಸ್ ಲೇ, ನೀನ್ ಸೂಜಿಗೆ ಬಂದಿರೋ ಪ್ರೇಮ ಪತ್ರ ಓದ್ಬೇಡ ಕಣೆ, ನನ್ ಹೊಟ್ಟೆ ಉರಿಯತ್ತೆ. ಅಯ್ಯೋ ಅಲ್ವೋ, ಇದ್ರಲ್ಲಿ ನೋಡೋ ಎಷ್ಟು ವ್ಯಾಕರಣ ದೋಷಗಳಿದೆ ಅಂತ. ಒಂದ್ ಅಲ್ಪ ಪ್ರಾಣ ಇಲ್ಲ, ಮಹಾಪ್ರಾಣ ಇಲ್ಲ, ಆ ಸ್ವಾಮಿಗೆ ಪ್ರಾಣ ಮಾತ್ರ ಇದೆ. ಹಲೋ, ನಾನು ಬಿಲ್ಲಾ ಮಾತಾಡ್ತಾ ಇರೋದು. ಬಟಾಣಿ ಬೋರ್ಮಿಟಾ, ನಾನ್ ಬರ್ದಿರೋ ಪತ್ರ ತಲುಪ್ತಾ? ಬಿಲ್ಲ ಅಂದ್ರೆ ಸೂಜಿಗ್ ಪ್ರೇಮ ಪತ್ರ ಬರ್ದಿರೋ ನೀನೇ ತಾನೇ? ಹೌದು, ನಾನೇ ನನ್ನ ಕೈಯಾರೆ ಬರ್ದಿರೋದು. ಹ್ಯಾಂಡ್ ರೈಟಿಂಗ್ LKG ಅವ್ರ ತರ ಇದ್ರು, ನನ್ನ ಪ್ರೀತಿ ಡಿಗ್ರಿ ಅವ್ರದ್ದು. ಬಾಡ್ಕೋಬೇಕು ನಿನ್ ಪ್ರೇಮ ಪತ್ರಕ್ಕೆ. ಕನ್ನಡದಲ್ಲಿ ಒಂದು ಪ್ರೇಮ ಪತ್ರ ಬರೆಯಕ್ ಆಗಲ್ಲ ಅಂದ್ಮೇಲೆ ಕರ್ನಾಟಕದಲ್ಲಿ ಯಾಕಿದ್ಯಾ ನೀನು? ನಾನ್ ಬರ್ದಿದ್ ಕನ್ನಡ ತಪ್ಪಿದ್ಯಾ? ಮತ್ತಿನ್ನೇನು, ಪ್ರೀತಿ ಮಾಡೋರು ಕರೆಕ್ಟ್ ಆಗಿರ್ಬೇಕು. ಪತ್ರ ಕೆಟ್ಟದಾಗಿದ್ರೆ ಪ್ರೀತಿ ಕಚಡವಾಗಿರುತ್ತೆ. ಏನಾಗಿದೆ ನನ್ನ ಪತ್ರಕ್ಕೆ? ಇನ್ನು ಅರ್ಧ ಪತ್ರ ಓದಿಲ್ಲ, ಆಗ್ಲೇ 15 ತಪ್ಪುಗಳು ಸಿಕ್ಕಿದೆ. ನಾ ಒಂದ್ ತಪ್ಪು ಮಾಡಿಲ್ಲ. ಪತ್ರ ನೋಡಿದ್ರೆ ಗೊತ್ತಾಗತ್ತೆ ಕ್ವಾಲಿಟಿ ಎಂಥದ್ದು ಅಂತ. ನೀನ್ ಯಾರೇ ನನಗ್ ಕನ್ನಡ ಹೇಳ್ಕೊಡಕ್ಕೆ? ಸೂಜಿ ಇದ್ರೆ ತೆಪ್ಪಗ್ ಫೋನ್ ಕೊಡ. ಸೂಜಿ ತಗೊಳ್ಳೆ, ಬಿಲ್ಲ ಫೋನ್ ಮಾಡಿದಾನೆ. ಸೂಜಿ ಒಂದ್ ನಿಮಿಷ ಇರಿ. ತಗೊಳ್ಳೆ. ಇಲ್ಲಪ್ಪ, ನಾನ್ ಮಾತಾಡಲ್ಲ, ನೀವೇ ದಬಾಯಿಸಿ. ಮಾತಾಡಿ ಸೂಜಿ. ಸೂಜಿ, ನಾನ್ ಕಥಾ ಲೇಖಕಿ ಶ್ರೀಲತಾ ಇದೀನಿ, ಧೈರ್ಯವಾಗಿ ಮಾತಾಡ. ಇಲ್ಲ, ನಾನ್ ಮಾತಾಡಲ್ಲ. ಬಡ್ಕೋಬೇಕು. ಹಲೋ, ನಾನು ಸೂಜಿ ಮಾತಾಡ್ತಾ ಇದ್ದೀನಿ. ಹಾಯ್ ಬೇಬಿ, ನಾನ್ ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ನಾವಿಬ್ರು ಎಲ್ಲ ಕಡೆ ಸುತ್ತಾಡಿ ಡೆಡ್ಲಿ ಸೋಮ ಸಿನಿಮಾಗೆ ಹೋಗೋಣ. ಆಯ್ತಾಯ್ತು, ಬರ್ತೀನಿ. ನಾನು 2 ಕಾಲಲ್ಲಿ ಬರ್ತೀನಿ, ಆದ್ರೆ ನೀನ್ ಪಾರ್ಕಲ್ಲಿ ಒಂದೇ ಕಾಲಲ್ಲಿ ಕಾಯ್ತಾ ಇರು. ಏನೈತೆ ಚಿಲ್ಲಿ? ಅದ್ಗೆ ಅವನನ್ನ ಪಾರ್ಕಲ್ಲಿ ಕಾಯ್ತಾ ಇರಕ್ ಹೇಳಿದೀನಿ. ಇವತ್ತು ಏಕಪಾದಾಸನ, ನಾಳೆ ಶವಾಸನ. ಆಮೇಲೆ ಅವನಿಗೆ ಸಿಟ್ಟು ಬಂದು ನನ್ನನ್ನೇ ಶವಾಸನ ಮಾಡಿದ್ರೆ ಕಷ್ಟ ಕಡೆ. ಸುಮ್ಮನಿದೆ, ಆತರ ಏನಾದ್ರು ಆಯ್ತು ಅಂದ್ರೆ ಅವ್ನ್ ಮೂಳೆ ಮುರ್ದು ಕೈ ಕೊಟ್ಬಿಡ್ತೀನಿ ಅಷ್ಟೇ. ನೋಡಿದ್ನಲ್ಲಪ್ಪ ಪಾರ್ಕಲ್ಲಿ ನಿನ್ ಪೌರುಷನ. ಟಕ 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 ನಟ್ಕೆ. ಸೂಜಿ ಸೂಜಿ, ಎಚ್ಚರಿಕೆ ಆಯ್ತೇನೆ. ಮೇಡಮ್, ಡಾಕ್ಟರ್ ಆರೋಗ್ಯಪ್ಪನ ಹುಡುಕಿ ಸಾಕಾಯ್ತು, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಅದಕ್ಕೆ ದೇವ್ರಿದಾನೆ ಅಂತ ಹೇಳೋದು. ಮನೇಲಿರೋ ಮಾತ್ರ ಇಂಜೆಕ್ಷನ್ ಬಿಟ್ಟು ನಾಟಿ ಔಷಧಿ ಹಿಂದೆ